ನಮಸ್ತೆ ಎಲ್ರಿಗೂ, ನಾನ್ ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ರಾ ಅಂತ ಅನ್ಕೊಂಡಿದೀನಿ. ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ತುಂಬಾ ದಿನಗಳ ನಂತರ ವಿಡಿಯೋನ ಮಾಡ್ತಾ ಇರೋದು. ತುಂಬಾ ಜನ ನನಗೆ ಕಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ರಿ, ಗೃಹಲಕ್ಷ್ಮಿ ಯೋಜನೆ 26ನೇ ಕಂತಿನ ಹಣ ಬಿಡುಗಡೆ ಆಗೋದಿಲ್ವಾ, ಯಾವಾಗ ಬಿಡುಗಡೆ ಆಗ್ತಾ ಇದೆ? ಸೊ ನೀವೇನೋ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗತ್ತೆ ಅಂತ ತಿಳಿಸಿದ್ರಿ. ಆದ್ರೆ ಅದಾದ್ಮೇಲೆ ಯಾವ್ದೇ ತರ ವಿಡಿಯೋನ ಕೂಡ ಅಪ್ಲೋಡ್ ಮಾಡಿಲ್ಲ ಅಂತ ಕೂಡ ಕೇಳ್ತಾ ಇದ್ದೀರಾ. ಅದರಿಂದ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಎಲ್ಲಾ ತರನು ಕ್ಲಾರಿಟಿನ ಕೊಡೋಣ. ಸೊ ಗೃಹಲಕ್ಷ್ಮಿ ಯೋಜನೆ 26ನೇ ಕಂತಿನ ಹಣ ಯಾಕೆ ಬಿಡುಗಡೆ ಆಗಿಲ್ಲ, ಸೊ ಯಾವಾಗ ಬಿಡುಗಡೆ ಆಗತ್ತೆ ಏನು ಅಂತ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗಲೇ ಆಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 26ನೇ ಕಂತಿನ ಹಣ ಯಾವ ಕಾರಣಕ್ಕೆ ಬಿಡುಗಡೆ ಆಗಿಲ್ಲ, ಇದೆಲ್ಲ ರೀಸನ್ ನಿಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ. ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ, ನಂತರ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಾ ಇರೋದು ಒಂದೇನೆ, ಗೃಹಲಕ್ಷ್ಮಿ ಯೋಜನೆ 26ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಕಾವ್ಯ ಅಂತ ಅನ್ಬಿಟ್ಟು. ಸೊ ಅದರಿಂದ ತುಂಬಾ ಜನಕ್ಕೆ ಆಲ್ರೆಡಿ ನನ್ನ ಚಾನೆಲ್ ನಲ್ಲಿ ನಾನು ವಿಡಿಯೋ ಕೂಡ ಮಾಡಿ ತಿಳಿಸಿದ್ದೆ, ಗೃಹಲಕ್ಷ್ಮಿ ಯೋಜನೆ 26ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ. ಸೊ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾ ಇರುವಂತದ್ದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಗುಡ್ ನ್ಯೂಸ್ ನ ಕೊಟ್ಟಿದ್ದಂತದ್ದು. ಸೊ ಅದ್ರ ಬಗ್ಗೆನೂ ಕೂಡ ಎಲ್ಲ ತಿಳಿಸಿದ್ದೆ. ಆದ್ರೂ ಕೂಡ ಇಷ್ಟು ದಿನ ಆದ್ರೂ ಕೂಡ ನಮ್ಗೆ ಯಾರಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾಕೆ ಬಂದಿಲ್ಲ 26ನೇ ಕಂತಿಂದು, ಸೊ ಯಾವಾಗ ಬಿಡುಗಡೆ ಮಾಡ್ತಾರೆ, ಹಾಗಿದ್ರೆ ಈ ತಿಂಗಳು ಕೂಡ ಬರೋದಿಲ್ವಾ ಅಂತ ಅನ್ಬಿಟ್ಟು ಸಿಕ್ಕಾಪಟ್ಟೆ ಜನಕ್ಕೆ ಡೌಟ್ ಇದೆ. ಯಾವ ಕಾರಣಕ್ಕೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ 26ನೇ ಕಂತಿನ ಹಣ ಇನ್ನೂ ಕೂಡ ಬಂದು ನಿಮ್ ಖಾತೆಗೆ ಜಮಾ ಆಗಿಲ್ಲ ಅಂತ ಅನ್ಬಿಟ್ಟು ನಾನ್ ನಿಮ್ಗೆ ಫುಲ್ ಕ್ಲಾರಿಟಿನ ಕೊಟ್ಟು ಬಿಡ್ತೀನಿ. ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಹಣ ಯಾವ ಯಾವ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ನಾನು ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ. ಸೊ ಯಾರು ಕೂಡ ನಮ್ಗೆ ಹಣ ಬಂದಿದೆ ಅಂತ ಏನ್ ಜಾಸ್ತಿ ಕಮೆಂಟ್ ಮಾಡಿಲ್ಲ, ಬಂದಿಲ್ಲ ಅಂತ ಹೇಳಿರೋರೇ ಜಾಸ್ತಿ. ಎಲ್ಲೋ ಒಂದು ಈಗ 100% ಅಲ್ಲಿ ಒಂದು 0.5% ಜನ ಬಂದಿದೆ ಅಂತ ಹೇಳಿದ್ರೆ ಇನ್ನೊಂದು 0.5% ಜನ ನಮ್ಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಕೂಡ ಹೇಳ್ತಾ ಇದ್ರಿ. ಸೊ ಇವಾಗ ಎಲ್ಲರ ಖಾತೆಗೂ ಕೂಡ ಹಣ ಬಂದು ಜಮಾ ಆಗ್ತಾ ಇರುವಂತದ್ದು. ಇದೇ ಕಾರಣಕ್ಕೆ ಇನ್ನೂ ಕೂಡ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ 26ನೇ ಕಂತಿನ ಹಣನ ಅಂದ್ರೆ ರಿಲೀಸ್ ಮಾಡಿಲ್ಲ. ಸೊ ಇದೇ ಒಂದು ಮುಖ್ಯ ಕಾರಣ ಆಗುತ್ತೆ. ಏನಕ್ಕಂತಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ 25ನೇ ಕಂತಿನ ಹಣ ಬಂದು ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಹೋಗಿ ತಲುಪಿದೆ, ಇನ್ ಕೂಡ ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಹೋಗ್ಬೇಕಾಗಿದೆ. ಇವಾಗ ಬರೀ ಈ ಮಹಿಳೆಯರ ಖಾತೆ ಕೊಟ್ಬಿಟ್ಟಿದ್ರೆ ಒಂದು 0.5% ಮಹಿಳೆಯರ ಖಾತೆಗೆ ಬಂದಿದೆ ಅನ್ಬಿಟ್ಟು ಮತ್ತೆ 26ನೇ ಕಂತಿಂದು ಅವ್ರಿಗೆ ಕೊಡೋದು ತಪ್ಪು ಅಂತಾನೆ ನನಗೂ ಅನ್ಸುತ್ತೆ. ಸೊ ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಬರ್ದೇ ಇರೋರ್ಗೂ ಕೂಡ 25ನೇ ಕಂತಿನ ಹಣ ರಿಲೀಸ್ ಆಗ್ಬೇಕಲ್ವಾ. ಇವಾಗ ಸರ್ಕಾರ ಯಾವುದೇ ಒಂದು ಕಂತಿನ ಹಣ ನೀಡಿದ್ರು ಕೂಡ ಆ ಒಂದು ಕಂತಿನ ಹಣದಲ್ಲಿ ಎಷ್ಟು ಮಹಿಳೆಯರಿಗೆ ಹಣ ನೀಡಬೇಕಾಗಿದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಎಷ್ಟು ಜನ ಮಹಿಳೆಯರು ಅರ್ಜಿನ ಸಲ್ಲಿಸಿರ್ತೀರಾ, ಸೊ ಅಷ್ಟು ಮಹಿಳೆಯರ ಖಾತೆಗೂ ಕೂಡ ಹಣನ ಜಮಾ ಮಾಡೇ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಜಮಾ ಮಾಡ್ದಲೆ ಅಂತೂ ಇರೋದಿಲ್ಲ. ಸೊ ಪಕ್ಕಾ ಜಮಾ ಮಾಡ್ತಾರೆ. ಈಗ ಜಮಾ ಮಾಡೋವಾಗ ಏನ್ ಮಾಡ್ತಾರೆ ಅಂತಂದ್ರೆ ಫುಲ್ಲು ಎಲ್ಲಾ ಮಹಿಳೆಯರ ಖಾತೆಗೂ ಜಮಾ ಮಾಡ್ತಾರೆ. ಅದನ್ನ ಬಿಟ್ಬಿಟ್ಟು 0.5% ಮಹಿಳೆಯರ ಖಾತೆಗೆ ಹಣ ಕೊಟ್ಬಿಟ್ಟು ಇನ್ ಸ್ಟಾಪ್ ಮಾಡ್ಬಿಟ್ಟು ನೆಕ್ಸ್ಟ್ ಕಂತಿಂದ ಏನಿದೆ ಅಂದ್ರೆ 26ನೇ ಕಂತಿಂದ ಇವಾಗ ಪ್ರೆಸೆಂಟ್ ಇರೋದು, ಸೊ ಆ ಕಂತಿನ ಹಣ ಕೊಡ್ಬೋದಲ್ವಾ. ಆ ರೀತಿ ಸರ್ಕಾರ ಮಾಡ್ತಾ ಇಲ್ಲ. ಯಾಕಂತಂದ್ರೆ ಇದು ಸರ್ಕಾರಿ ಯೋಜನೆ ಆಗಿರೋದ್ರಿಂದ, ಸರ್ಕಾರದಿಂದ ಬಂದಂತಹ ಯೋಜನೆ, ಅದು ಪಂಚ ಗ್ಯಾರಂಟಿ ಯೋಜನೆ ಕೂಡ ಆಗಿದೆ. ಇದ್ರ ಜೊತೆಗೆ ಅತಿ ಹೆಚ್ಚಿನ ಅಂದ್ರೆ ಪ್ರಾಮುಖ್ಯತೆನ ಪಡ್ಕೊಂಡಿದೆ. ನಮ್ಮ ಮಹಿಳೆಯರಿಗೋಸ್ಕರ ತಂದಿರುವಂತಹ ಯೋಜನೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರುತ್ತೆ. ಸೊ ಆದ್ರಿಂದ ಏನ್ ಮಾಡ್ತಾ ಇದೆ ಸರ್ಕಾರ ಅಂತಂದ್ರೆ ಈ ಒಂದು ಯೋಜನೆಯಲ್ಲಿ ಯಾರ್ಯಾವ ಮಹಿಳೆಯರು ಅಂದ್ರೆ ಅರ್ಜಿನ ಸಲ್ಲಿಸಿರ್ತೀರಾ ಪ್ರತಿಯೊಂದು ಮಹಿಳೆಗೂ ಕೂಡ ಅಂದ್ರೆ ಅರ್ಜಿ ಕರೆಕ್ಟ್ ಆಗಿರೋರ್ದು ಮಾತ್ರ, ಓಕೆನಾ. ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಆನ್ಲೈನ್ ಅಲ್ಲಿ ಇರೋರ್ಗೆ ಮಾತ್ರನೇ ಹಣ ಜಮಾ ಆಗೋದು. ಆಮೇಲೆಲ್ಲ ಆಫ್ಲೈನ್ ಇರೋರು ಅಥವಾ ಏನಾದ್ರು ರೇಷನ್ ಕಾರ್ಡ್ ರದ್ದಾಗಿರೋರು ಎಲ್ಲರೂ ಕೂಡ ನಮ್ ಖಾತೆಗೂ ಕೊಡ್ತಾರೆ ಅನ್ನೋ ತರ ಅನ್ಕೊಳಕ್ ಹೋಗ್ಬೇಡಿ. ನಾನ್ ಪ್ರೆಸೆಂಟ್ ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ ಯಾರು ಪ್ರತಿ ತಿಂಗಳು ಕೂಡ ಹಣನ ಪಡ್ಕೊಂತಾ ಇದ್ದೀರಾ ಅವ್ರೆಲ್ರೂ ಕೂಡ ಈಗ 26ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದೀರಾ. ಕೆಲವೊಂದಷ್ಟು ಮಹಿಳೆಯರು ಇನ್ನ 25ನೇ ಕಂತಿನ ಹಣಕ್ಕೂ ಕೂಡ ವೇಟ್ ಮಾಡ್ತಾ ಇರ್ತೀರಾ. ಬೇಕಾದ್ರೆ ನನ್ಗೆ ಈ ವಿಡಿಯೋದಲ್ಲೂ ತುಂಬಾ ಜನ ಕಮೆಂಟ್ ಮಾಡ್ತೀರಾ ನಮ್ಗೆ ಇನ್ನು 25ನೇ ಕಂತಿನ ಹಣ ಬಂದಿಲ್ಲ ಅಂತ. ಸೊ ಈ ರೀತಿ ಆಗಿದೆ. ಆದ್ರಿಂದ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ಫಸ್ಟ್ ನಾವ್ ಇವಾಗ 25ನೇ ಕಂತಿನ ಹಣ ಯಾವ ಯಾವ ಮಹಿಳೆಯರ ಖಾತೆಗೆ ನೀಡಬೇಕಾಗಿದೆ, ಪೆಂಡಿಂಗ್ ಅಲ್ಲಿ ಯಾವ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ನೀಡದಲ್ಲೇ ನಾವ್ ಇಟ್ಕೊಂಡಿದೀವಿ ಅವ್ರೆಲ್ರಿಗೂ ಕೂಡ ಹಣ ನೀಡಬೇಕು. ಅದಾದ ನಂತರ ಕಂಪ್ಲೀಟ್ ಆಗಿ ನೆಕ್ಸ್ಟ್ ನಾವು 26ನೇ ಕಂತಿಗೆ ಹೋಗ್ಬೇಕು ಅನ್ನೋದೇ ಸರ್ಕಾರದ ಒಂದು ಇಂಟೆನ್ಷನ್ ಆಗಿರುತ್ತೆ. ಇನ್ನು ಕೂಡ ಈ ತಿಂಗಳು ಏನ್ ಹೆಂಡ್ ಆಗಿಲ್ಲ, ಓಕೆನಾ. ಇನ್ನು ಕೂಡ ಕೆಲವೊಂದಷ್ಟು ದಿನಗಳಿದೆ.
ಆ ದಿನಗಳಲ್ಲಿ ನಿಮ್ ಖಾತೆಗೆ ಪಕ್ಕಾ ಬಂದೇ ಬರುತ್ತೆ. ಇವಾಗ ಸರ್ಕಾರದ ಉದ್ದೇಶ ಏನಂತಂದ್ರೆ ಪ್ರತಿ ತಿಂಗಳು ಕೂಡ ನಾವು ಒಂದೊಂದು ಕಂತಿನ ಹಣನ ನೀಡ್ಲೇಬೇಕು ಅನ್ನೋ ರೀತಿಯಲ್ಲಿ ಇವಾಗ ಸರ್ಕಾರ ತೀರ್ಮಾನ ತಗೊಂಡಿರುವಂತದ್ದು. ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಮಾಧ್ಯಮಗಳ ಮುಖಾಂತರ ಎಲ್ಲ ಹೇಳಿದ್ದಾರೆ. ಈ ತರ ಅಂದ್ರೆ ಇಂಟೆನ್ಷನ್ ನ ಇಟ್ಕೊಂಡಿದೀವಿ, ಪ್ರತಿ ತಿಂಗಳು ಅಂದ್ರೆ ಯಾವ ಕಂತಿಂದಾದ್ರೂ ಆಗ್ಬೋದಾ ಹಣ, ಒಟ್ಟಾರೆ ನಿಮ್ ಖಾತೆಗೆ ಒಂದೊಂದು ಕಂತಿನ ಹಣ ಅನ್ನೋದು ಬರೋದಂತೂ ಪಕ್ಕಾ ಅಂತಾನೆ ಹೇಳ್ತೀನಿ. ಬೇಕಾದ್ರೆ ವೇಟ್ ಮಾಡಿ, ನಿಮ್ಗೇನೆ ಗೊತ್ತಾಗುತ್ತೆ. ಗೃಹಲಕ್ಷ್ಮಿ ಯೋಜನೆ 26ನೇ ಕಂತಿನ ಹಣ ಕೂಡ ಬಂದು ತಲುಪುತ್ತೆ. ಇವಾಗ ಅರ್ಧ ಜನ ಮಹಿಳೆಯರನ್ನ ಬಿಟ್ಬಿಟ್ಟು ನಿಮಗೆ 26ನೇ ಕಂತಿನ ಹಣ ಕೊಡ್ತಾರೆ ಅಂದ್ರೆ ಅದು ನಿಜವಾಗ್ಲೂ ಆಗೋದಿಲ್ಲ. 26ನೇ ಕಂತಿನ ಹಣ 25ನೇ ಕಂತಿನ ಹಣ ಕಂಪ್ಲೀಟ್ ಆಗಿ ಮುಗಿದಾದ್ಮೇಲೆನೆ 26ನೇ ಕಂತಿನ ಹಣ ಬಿಡುಗಡೆ ಆಗೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ನಿಮ್ಮೆಲ್ಲರ ಪ್ರಶ್ನೆಗಳಿಗೂ ಕೂಡ ಈ ಒಂದು ವಿಡಿಯೋದಲ್ಲಿ ಉತ್ತರ ಸಿಕ್ಕಿದೆ ಅಂತಾನೆ ಅನ್ಕೊಂಡಿದೀನಿ. ಏನಾದ್ರೂ ನಿಮ್ಗೆ ಈ ಒಂದು ವಿಡಿಯೋ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.